ಈ ರಿಜಿಸ್ಟ್ರೇಷನ್ನಿಗೆ ವ್ಯಕ್ತಿಗಳು ಸಬ್ ರಿಜಿಸ್ಟ್ರಾರ್ ಆಫೀಸಿಗೆ ಬರಲೇಬೇಕು ಅನ್ನುವಂತದಕ್ಕೆ ವಿನಾಯಿತಿಯನ್ನ ಕೊಟ್ಟು ಕೆಲವು ಬಲ್ಲ ಮೂಲಗಳು ಅಂದ್ರೆ ಟ್ರಸ್ಟೆಡ್ ಸೋರ್ಸಸ್ ಇರೋವಾಗ ನಮ್ಮ ಆಫೀಸಿಗೆ ಅವರು ಬರಬೇಕಾಗಿಲ್ಲ, ಎಲೆಕ್ಟ್ರಾನಿಕಲಿ ಅವರ ಕಡೆಯಿಂದಾನೇ ನಮಗೆ ರಿಜಿಸ್ಟರ್ ಮಾಡಲಿಕ್ಕೆ ಅವಕಾಶವನ್ನ ಮಾಡ್ತಾ ಇದ್ದೇವೆ. ಟ್ರಸ್ಟೆಡ್ ಸೋರ್ಸಸ್ ಯಾರು ಅಂತ ನೀವು ಕೇಳಬಹುದು. ಟ್ರಸ್ಟೆಡ್ ಸೋರ್ಸಸ್ ಅಂದ್ರೆ ಉದಾಹರಣೆಗೆ BDAನವರು ಲೇಔಟ್ ಮಾಡಿದ್ದಾರೆ, BDAನವರು ಒಂದು ಸೈಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ ಅವರ ಅಲಾಟಿಗೆ. KADB ಅವರು ಒಂದು ಇಂಡಸ್ಟ್ರಿಯಲ್ ಪ್ಲಾಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಒಂದು ಅಪಾರ್ಟ್ಮೆಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ಸ್ಲಮ್ ಬೋರ್ಡ್ನವರು ಅವರ ಅಲಾಟಿಗೆ ಮನೆಯನ್ನ ರಿಜಿಸ್ಟರ್ ಮಾಡಿಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬೇಸಿಕಲಿ ಸ್ಟ್ಯಾಚ್ಯೂಟರಿ ಬಾಡೀಸ್. ನೆಕ್ಸ್ಟ್ ಕ್ಯಾಟಗರಿ ಬಂದಾಗ ನ್ಯಾಷನಲೈಸ್ಡ್ ಬ್ಯಾಂಕ್ಸ್. ಏನ್ ನ್ಯಾಷನಲೈಸ್ಡ್ ಬ್ಯಾಂಕ್ಸ್ ಉಸಾಬರಿ ಅಂತ ತಾವು ಕೇಳಬಹುದು. ಅವ್ರದ್ದು ಪ್ಲೆಡ್ಜ್ ಬರುತ್ತೆ, ಹೈಪೋಥಿಕೇಶನ್ ಬರುತ್ತೆ, ಮಾರ್ಟ್ಗೇಜ್ ಬರುತ್ತೆ, ಟೈಟಲ್ ಡೀಡ್ ಡಾಕ್ಯುಮೆಂಟ್ TTD ಅಂತ ಹೇಳ್ತಾರೆ, ಟೈಟಲ್ ಡೀಡ್ ಪ್ಲೆಡ್ಜ್ ಬರುತ್ತೆ. ಇಂಥವುಗಳನ್ನ ಅವರು ಬ್ಯಾಂಕಿಂದಾನೇ ನೇರವಾಗಿ ಅದನ್ನ ಹೈಪೋಥಿಕೇಶನ್, ಪ್ಲೆಡ್ಜು ಇವುಗಳನ್ನ ಅಥವಾ ಮಾರ್ಟ್ಗೇಜ್ ಅನ್ನ ಕ್ರಿಯೇಟ್ ಮಾಡುವಂತಹದ್ದು. ಇವುಗಳನ್ನ ನಾವು ನಮ್ಮ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಬಂದೇ ಮಾಡಬೇಕು ಅನ್ನೋದನ್ನ ವಿನಾಯಿತಿಯನ್ನ ಕೊಟ್ಟು ಅಲ್ಲಲ್ಲಿಂದಾನೇ ಈ ಕೆಲಸಗಳನ್ನ ಮಾಡಬಹುದು. ಇದಕ್ಕೆ ಬೇಕಾದಂತ ಪ್ರಾವಿಷನ್ಗಳನ್ನ ನಾವು ಮಾಡಿದ್ದೇವೆ. ಇದರಿಂದ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಅನಗತ್ಯವಾಗಿ ಬರುವಂತಹದ್ದು ತಪ್ಪುತ್ತದೆ. ಒಂದು ನಿಮಿಷ, ಇನ್ನೂ ಒಂದಿದೆ. ನ್ಯಾಷನಲ್ ಬ್ಯಾಂಕ್ ಜೊತೆ ಶೆಡ್ಯೂಲ್ ಬ್ಯಾಂಕ್ ಒಂದು ಆಡ್ ಮಾಡ್ಬಿಡಿ. ಶೆಡ್ಯೂಲ್ ಬ್ಯಾಂಕ್ ನಾನು ಅದನ್ನ ಯಾವುದು ಸೋರ್ಸ್ ಅಂತ ಆಕ್ಟ್ ಅಲ್ಲಿ ಹೇಳಿಲ್ಲ. ನಾನು ಟ್ರಸ್ಟೆಡ್ ಸೋರ್ಸ್ ಅನ್ನೋದನ್ನ ಮಾತ್ರ ಆಕ್ಟ್ ಅಲ್ಲಿ ಹೇಳಿದ್ದೇನೆ. ಯಾವುದನ್ನ ಅನ್ನೋದು ನೀವು ಹೇಳ್ದಾಗೆ ಕೇಸ್ ಬೈ ಕೇಸ್ ನಾವು ನೋಡ್ಬಿಟ್ಟು ಮಾಡ್ತೇವೆ. ಉದಾಹರಣೆಗೆ ಇನ್ನ ಒಂದ್ ಹೆಜ್ಜೆ ಈ ಅನುಭವ ಸರಿ ಹೋದ್ರೆ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಅಪಾರ್ಟ್ಮೆಂಟ್ ಕಟ್ಟಿದ್ದಾರೆ, ರೇರಾ ಅಪ್ರೂವಲ್ ತಗೊಂಡಿದ್ದಾರೆ, ಅವರು ಕೂಡ ಅಪಾರ್ಟ್ಮೆಂಟ್ ರಿಜಿಸ್ಟ್ರೇಷನ್ಗೆ ನಮ್ಮ ಆಫೀಸಿಗೆ ಬರೋದು ಬೇಕಾಗಿಲ್ಲ. ಸ್ಟಡಿ ಮಾಡ್ತೇನೆ ನಾನು. ಸೆಕೆಂಡ್ ಫೇಸ್ ಅಂತಾನೆ ಹೇಳ್ತಾ ಇದ್ದೇನೆ. ವೆನ್ ಐ ಆಮ್ ಸ್ಯಾಟಿಸ್ಫೈಡ್ ಓನ್ಲಿ, ಬಟ್ ಪ್ರಾವಿಷನ್ ಇಸ್ ದೇರ್. ಐ ಆಮ್ ಓನ್ಲಿ ಮೇಕಿಂಗ್ ಪ್ರಾವಿಷನ್. ಫಸ್ಟ್ ಫೇಸ್ ಅಲ್ಲಿ ಸ್ಟ್ಯಾಚ್ಯೂಟರಿ ಬಾಡೀಸ್, ಶೆಡ್ಯೂಲ್ಡ್ ಬ್ಯಾಂಕ್ಸ್ಗೆ ಮಾಡ್ತೇವೆ. ಅದಾದ ಅನುಭವದ ಆಧಾರದ ಮೇಲೆ ಪರ್ಹ್ಯಾಪ್ಸ್ ರೇರಾ ಅಪ್ರೂವ್ಡ್ ಪ್ರಾಜೆಕ್ಟ್ ವಿತ್ ಸಮ್ ಚೆಕ್ ಅಂಡ್ ಬ್ಯಾಲೆನ್ಸ್, ಪರ್ಹ್ಯಾಪ್ಸ್ ಅಂತ ಹೇಳ್ತಾ ಇದ್ದೇನೆ. ಐ ಆಮ್ ನಾಟ್ ಗ್ಯಾರಂಟಿಂಗ್, ಐ ಆಮ್ ನಾಟ್ ಅನೌನ್ಸಿಂಗ್. ಆದ್ರೆ ಇದನ್ನ ಮಹಾರಾಷ್ಟ್ರದಲ್ಲಿ ಪ್ರಯೋಗ ಮಾಡಿದ್ದಾರೆ, ಮಹಾರಾಷ್ಟ್ರದಲ್ಲಿ ನಡೀತಾ ಇದೆ, ಯಾವುದೂ ತೊಂದರೆಗಳು ಆಗಿಲ್ಲ ಅಲ್ಲಿ. ಈ ಕಾರಣಗಳಿಂದ ಇದು ಒಂದು ಜನಪರ ಸುಧಾರಣೆ. ನಿಮ್ಗೆ ಗೊತ್ತಿದೆ ಸಬ್ ರಿಜಿಸ್ಟ್ರಾರ್ ಕಚೇರಿಗಳ ಬಗ್ಗೆ ಹೊರಗಡೆ ಏನು ವ್ಯಾಖ್ಯಾನಗಳು ಇದ್ದಾವೆ ಅಂತ. ಅನಗತ್ಯವಾಗಿ ನಮ್ಮ ಕಚೇರಿಗೆ ಬರೋದನ್ನ ತಪ್ಪಿಸೋದ್ರಿಂದ ಆ ಬೇರೆ ಏನು ಚರ್ಚೆಗಳು ನಡೀತಾ ಇದೆ ಅದಕ್ಕೂ ಸ್ವಲ್ಪ ಬ್ರೇಕ್ ಹಾಕದಂಗ ಆಗತ್ತೆ. ಅಲ್ಲಿಂದ ನಾವು ರಿಜಿಸ್ಟ್ರೇಷನ್ಸ್, ಪ್ಲೆಡ್ಜು, ಹೈಪೋಥಿಕೇಶನ್ ಮಾಡುವಂತದ್ದಾಗುತ್ತೆ. ಎರಡನೇದು, ನಿಮ್ಮ ಕಚೇರಿಗಳಲ್ಲಿ ಜನಜಂಗುಳಿ ಇರುತ್ತೆ, ಜನ ಬಂದವರಿಗೆ ಸೌಕರ್ಯ ಇಲ್ಲ. ಈಗ ಬರುವಂತ ಅವಶ್ಯಕತೆಯನ್ನೇ ಕಮ್ಮಿ ಮಾಡಿದ್ರೆ ಜನಜಂಗುಳಿಯನ್ನು ಕೂಡ ಇಲ್ಲಿ ಬಂದಾಗ ಆಗುವಂತ ತೊಂದರೆಗಳನ್ನು ತಪ್ಪಿಸಿ ಒಂದು ಗುಡ್ ಗವರ್ನೆನ್ಸ್, ಪ್ರೋ ಪೀಪಲ್, ಜನಪರವಾದಂತ ಬದಲಾವಣೆಯನ್ನ ತೆಗೆದುಕೊಂಡು ಬರ್ತಾ